ಇವತ್ತಿನ ಡಿಜಿಟಲ್ ಯುಗದಲ್ಲಿ ತುಂಬಾ ಜನ ಆಸ್ಪಿರೆಂಟ್ಸ್ ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಕಾಣುತ್ತಲ್ಲ ಅದೇ ನಿಜವಾದ ಹೋರಾಟ, ಅದೇ ನಿಜವಾದ ವಿಚಾರ ಅಂತ ತಿಳ್ಕೊತೀರ. ನೋಡಿ, ಅದನ್ನ ನೀವು ಫ್ಯಾಕ್ಟ್ ಚೆಕ್ ಮಾಡ್ಕೊಳ್ಳೋದಿಲ್ಲ. ಹಲವಾರು ಬಾರಿ ಹಿಂಗ್ ಆಗ್ಬಿಡುತ್ತೆ, ಈ ರೀತಿ ಆಗಿದೆ ಈಗಾಗಲೇ. ತುಂಬಾ ಒಂದು ಆಸ್ಪಿರೆಂಟ್ಸ್ ಗಳು ಈ ಒಂದು ಭ್ರಮೆಯಲ್ಲೇ ಇದ್ದೀರಾ. ಏನು ಅಂತಂದ್ರೆ ಅವ್ರು ಹಿಂಗ್ ಮಾಡಿದ್ರೆ ಹಂಗಾಗುತ್ತೆ, ನೀವೇನೋ ಹಿಂಗ್ ಮಾಡಿದ್ರೆ ಹಿಂಗಾಗುತ್ತೆ ಅಂತೆಲ್ಲ ಅನ್ಕೊಂಡಿದೀರ. ಅದು ಯಾರು ಏನ್ ಮಾಡೋರು ಬದಲಾವಣೆ ಆಗ್ಬೇಕಾಗಿರೋದು ಸರ್ಕಾರ ಮಟ್ಟದಲ್ಲಿ ಏನ್ ಪಾಲಿಸಿ ಮೇಕಿಂಗ್ ಇರುತ್ತೆ ಹಂಗೆ ಆಗುತ್ತೆ. ಅಂಡ್ ಇನ್ನೊಂದು ವಿಷಯ, ನಮ್ಮ ಉದ್ದೇಶ ಒಳ್ಳೇದಾಗಿದ್ರೆ ಆಗೋ ಕೆಲಸ ಬೇಗ ಆಗುತ್ತೆ, ಈಡೇರುತ್ತೆ. ಮನ್ಸಲ್ಲಿ ಒಂದು ಹೊರಗೊಂದು ಇಟ್ಕೊಂಡು ಒಳಗಡೆ ಏನೋ ಒಂದು ಕೆಟ್ಟ ಉದ್ದೇಶ ದುರುದ್ದೇಶ ಇಟ್ಕೊಂಡು ಹೊರಗಡೆ ಏನೇ ಕೆಲಸ ಮಾಡೋಕೋದ್ರೆ ಆಗಲ್ಲ. ಯಾಕೆ ಈ ವಿಷಯ ಹೇಳ್ತೀನಿ ಅಂದ್ರೆ, ಇವತ್ತು ಹಲವಾರು ಕಡೆ ಹೆಂಗಾಗಿದೆ ಅಂತಂದ್ರೆ ಎಲ್ಲ ಕಡೆ ನಾನೇ ಮಾಡಿದ್ದು, ನನ್ನಿಂದ ಆಗಿದ್ದು ಅಂತ ಒಂದು ಭ್ರಮೆಯಲ್ಲಿ. ಈಗ ನಾನೇ ಎಕ್ಸಾಂಪಲ್, ಯಾವ್ದೋ ಒಂದು ಆಯ್ತು ಅಂದ್ರೆ ನನ್ನಿಂದ ಆಯ್ತಪ್ಪ ಅದು ಅಂತ ಹೇಳೋದು, ನೀವು ಅದನ್ನೆಲ್ಲ ನಂಬೋದು. ಸರ್ ಹಿಂಗ್ ಮಾಡಿದ್ರು ನೆಕ್ಸ್ಟ್ ಟೈಮ್ ಸರ್ ಹಂಗ್ ಮಾಡ್ಕೊಡ್ತಾರೆ, ಅದರ ಒಳಗಡೆ ಏನ್ ಇಂಟೆನ್ಷನ್ ಇದೆ, ಅದರಿಂದ ನಾವೇನ್ ಪ್ರಾಫಿಟ್ ಮಾಡ್ಕೊಂಡಿದೀವಿ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಸೊ ದ ರಿಯಾಲಿಟಿ ತಿಳಿಸ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ, ಈ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಆಕಾಂಕ್ಷಿಗಳೇನು ಇವತ್ತು ಏಜ್ ರಿಲ್ಯಾಕ್ಸೇಷನ್ ಪಡ್ಕೊಂಡಿದ್ದೀರಾ, ಸೊ ಅದಕ್ಕೆ ಹೋರಾಟ ಮಾಡಿದಂಥದ್ದು 2018ರಿಂದಲೂ ಕೂಡ ಒಂದು ತಂಡ, ಕೋಲಾರದ ನಾಗೇಶ್ ಅವರ ಟೀಮ್ ಆಗಿರ್ಬೋದು, ಮತ್ತೆ ರಾಯಚೂರು, ಗುಲ್ಬರ್ಗ, ಬಳ್ಳಾರಿ, ಯಾದಗಿರಿ, ಕೊಪ್ಪಳ ಎಲ್ಲ ಒಂದು ಕಲ್ಯಾಣ ಕರ್ನಾಟಕ ಮತ್ತೆ ನಾನ್ ಕರ್ನಾಟಕ ಎಲ್ಲ ಒಂದು ಆಸ್ಪಿರೆಂಟ್ಸ್ಗಳು ಆ ಟೈಮ್ ಆ ಸಮಯದಲ್ಲಿ ಇನ್ನು ಯಾವ್ದು ಸಂಘಟನೆಗಳು ಕೂಡ ಇರಲಿಲ್ಲ. ಏನ್ ಈ ಹೋರಾಟ ಮಾಡ್ತಾರೆ, ಯಾವ ಸಂಘಟನೆ ಕೂಡ ಇರಲಿಲ್ಲ, ನಾನು ಇರಲಿಲ್ಲ, ಯಾರು ಇಲ್ಲ. ಅವಾಗಲೇ ಇವರು 2018ರಲ್ಲೇ PC ವಯೋಮಿತಿ ಆಗ್ಬೇಕು, ಕಾಯಂ ಏಜ್ ರಿಲ್ಯಾಕ್ಸೇಷನ್ ಅಂತೇಳಿ ಹೋರಾಟ ಮಾಡಿ ತುಂಬಾ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಎಲ್ಲ ಕಡೆ ಹೋರಾಟ ಮಾಡಿ ಅದರ ದಾಖಲೆಗಳನ್ನ ನಿಮ್ಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀನಿ, ನೋಡ್ಬೋದು. ಅವ್ರು ಹೋರಾಟ ಮಾಡಿದಂತ ರೀತಿ, ಕೊಟ್ಟಂತ ಮನವಿ ಪತ್ರಗಳು, ಅಲ್ಲಿಂದ ಹಾಕಿದಂತ ಒಂದು ಪರಿಶ್ರಮಕ್ಕೆ ಸಿಕ್ಕ ಫಲ ಯಾವಾಗ, ಮೊನ್ನೆ ನಮ್ಗೆ ನೋಟಿಫಿಕೇಶನ್. ಸೊ ಅದಕ್ಕೆ ಏನಾಗ್ಬಿಡುತ್ತೆ ಅಂತಂದ್ರೆ, ಪಾಪ ನೈಜವಾಗಿ ಕಷ್ಟಪಟ್ಟು ಪರಿಶ್ರಮ ಹಾಕಿ ಯಾವುದೇ ಪ್ರತಿಫಲಾಕ್ಷೆ ಇಲ್ಲದೆ ಹೋರಾಟ ಮಾಡಿದಂತವ್ರು ಎಲ್ಲೋ ಸೈಡ್ ಲೈನ್ ಆಗ್ಬಿಡ್ತಾರೆ. ಏನೂ ಮಾಡದೆ ಅವರೆಲ್ಲ ಮಾಡಿದ ಹೋರಾಟದ ಕ್ರೆಡಿಟ್ ತಗೊಂಡು ಮುಂದೆ ಬಂದು ನಿಂತ್ಕೊಳ್ಳೋಣ. ಈಗ ಎಕ್ಸಾಂಪಲ್ ನಾನಪ್ಪ, ಈಗ ಅವರೆಲ್ಲ ಅಲ್ಲಿ ಹೋರಾಟ ಮಾಡಿದ್ರು, ನಾನ್ ಮಾಡಿಸ್ದೆ PC ಏಜ್ ರಿಲ್ಯಾಕ್ಸೇಷನ್ ಅಂದ್ಬಿಟ್ರೆ ಜೈಕಾರ ಹಾಕ್ಬೋದು. ಪಾಪ ಅವರ ಪರಿಶ್ರಮ ಎಷ್ಟೋ ಜನ ಇವತ್ತಿದೆ ಆಗ್ತಾ ಇದೆ. ಅಲ್ಲಿ ನೈಜವಾಗಿ ಯಾವುದೇ ಪ್ರತಿಫಲಾಕ್ಷೆ ಇಲ್ಲದೆ, ಪ್ರತಿಫಲ ಬಯಸದೆ ಕುತ್ಕೊಂಡು ಪಾಪ ಪರಿಶ್ರಮ ಹಾಕಿ ಹೋರಾಟ ಮಾಡಿರ್ತಾರೆ, ಯಾರೋ ಬಂದು ಅದ್ರ ಕ್ರೆಡಿಟ್ ತಗೊಳ್ಳೋದು. ಸೊ ಏನಾಗ್ಬಿಟ್ಟಿದೆ, ಹೋರಾಟ ಅನ್ನೋದು ಅದೊಂಥರ ನಮ್ಗೇನೋ ಅದರಿಂದ ಒಂದು ಪ್ರಾಫಿಟ್ ಅನ್ನುವಂಥದ್ದು ಆಗಿದೆ. ಸೊ ಅದು ಆಗಬಾರ್ದು. ಅದರಿಂದ ಇವತ್ತು ಎಷ್ಟೋ ಕೆಲಸಗಳು ಆಗೋ ಕೆಲಸನೂ ಆಗ್ತಾ ಇಲ್ಲ. ಅಂಡ್ ಎಲ್ಲ ಕಡೆ ಅಡ್ಮಿನಿಸ್ಟ್ರೇಷನ್ ಒಳಗಡೆ ಮಿಸ್ಇನ್ಫಾರ್ಮೇಶನ್ ಹೋಗೋದು, ಏನೇನೋ ಆಗ್ತಾ ಇದೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈಗ ನಮ್ಮನ್ನು ಟೀಕೆ ಮಾಡ್ತಾರೆ, ಇನ್ನೊಬ್ಬರನ್ನ ಮಾಡ್ತಾರೆ, ಯಾರು ಮಾಡ್ತಾರೆ, ಟೀಕೆ ಟಿಪ್ಪಣಿಗಳು ಸೆಕೆಂಡ್ರಿ, ಬಟ್ ನೈಜವಾಗಿ ನಿಂತ್ಕೊಳ್ಳೋದು ಬೇಕಲ್ಲ ಆ ಸಮಸ್ಯೆ ವಿರುದ್ಧ. ಸೊ ಅದು ಬೇಕು. ಹಂಗಾಗಿ ಪಾಪ ಒಂದು ತಂಡ, ನನಗೆ ಗೊತ್ತಿರಲಿಲ್ಲ ಆ ವಿಷಯ ಎಲ್ಲ ನೋಡಿದಾಗ ನನಗೆ ಶಾಕ್ ಅನ್ಸಿದೆ. 2018ರಲ್ಲೇ PC ಕಾಯಂ ವಯೋಮಿತಿ ಸಡಿಲಿಕೆಗಾಗಿ ಮತ್ತು ಏಜ್ ರಿಲ್ಯಾಕ್ಸೇಷನ್ 5 years ಏಜ್ ರಿಲ್ಯಾಕ್ಸೇಷನ್ ಸಿಗಬೇಕು ಅಂತೇಳಿ, ಯಾಕಂದ್ರೆ ನೋಟಿಫಿಕೇಶನ್ ಇರಲಿಲ್ಲ, ಮುಂಬರುವ ಕೋವಿಡ್ ಟೈಮ್ ಇತ್ತು. ಹಂಗಾಗಿ ಮುಂದಿನ ನೇಮಕಾತಿ ವಯೋಮಿತಿ ಸಡಿಲಿಕೆ ಕೊಡಿ ಅಂತ ಹೋರಾಟ ಮಾಡಿದಂಥದ್ದು ನಿಜಕ್ಕೂ ನಮ್ಮೆಲ್ಲ ರಾಜ್ಯದ ಆಸ್ಪಿರೆಂಟ್ಸ್ಗಳ ಪರವಾಗಿ ಅವರಿಗೆ ತುಂಬ ಧನ್ಯವಾದ ಹೇಳಬೇಕು. ಇವತ್ತು ಅವ್ರು ಎಲ್ಲೇ ಇರಲಿ, ಯಾವುದೇ ರೀತಿಯಾಗಿ ಪ್ರಿಪರೇಷನ್ ಮಾಡೋದಿಲ್ಲ ಅಥವಾ ಕೆಲಸ ಮಾಡೋದಿಲ್ಲ, ಅವರಿಗೆ ವಿಡಿಯೋ ತಲುಪಿದ್ರೆ ಖಂಡಿತವಾಗಿ ಖುಷಿ ಆಗ್ತಾರೆ. ಕಾರಣ ಅಂಥವ್ರನ್ನ ಕೂಡ ನಾವು ಗುರುತಿಸುವಂಥದ್ದು ತುಂಬಾ ಇಂಪಾರ್ಟೆಂಟ್. ಬರೀ ನಾವ್ ಮಾಡಿದ್ದು ಅಂತ ಹೇಳ್ಕೊಳ್ಳೋದಕ್ಕಿಂತ ಪಾಪ ನಮ್ಮವರಿಂದ ಆಗಿದೆ ಅಂತ ಅವ್ರಿಗೆ ಹೇಳೋದಿದೆಯಲ್ಲ, ಶ್ಲಾಘನೆ, ಆ ಒಂದು ಕೃತಜ್ಞತೆಯ ಭಾವ ಯಾವಾಗ ಒಬ್ಬ ಮನುಷ್ಯನಲ್ಲಿ ಇರುತ್ತೋ ಆವಾಗ ಒಂದು ದೊಡ್ಡ ಮಟ್ಟಕ್ಕೆ ಬೆಳಿತಾನೆ. ಕೃತಜ್ಞತೆನೇ ಇಲ್ಲ ಅಂತಂದ್ರೆ, ಪಾಪ ಯಾರೋ ಒಂದು ಬಂದಿರ್ತಾನೆ ಕಷ್ಟಪಟ್ಟು ಏನೋ ಮಾಡಿ ನಮಗೊಂದು ದಾರಿ ಮಾಡ್ಕೊಟ್ಟಿರ್ತಾನೆ ಒಂದು ಹೋಗೋಕೆ, ಆ ದಾರಿಗೆ ಹೋಗಿ ನಮ್ಮ ಗುರಿ ತಲುಪಿದ ತಕ್ಷಣ ಅವ್ನು ಯಾರೋ ಅಂತ ತಿರುಗಿ ನೋಡ್ದಂಗೆ ಹೋದ್ರೆ ಅದು ಕೃತಜ್ಞತೆ ಭಾವ ಅಲ್ಲ. ಸೊ ಆ ಭಾವವನ್ನು ಇಟ್ಕೊಂಡವ್ನು ಮಾತ್ರ ಬೆಳೆಯೋಕೆ ಸಾಧ್ಯ. ಅಂಡ್ ಅಂತ ವಿಚಾರಗಳನ್ನ ನಾವು ಗುರುತಿಸ್ಬೇಕು. ಯಾಕೆ ಅಂತಂದ್ರೆ, ತುಂಬಾ ಜನ ಆಸ್ಪಿರೆಂಟ್ಸ್ ಗಳಿಗೆ ಗೊತ್ತಿರಲ್ಲ ಈ ವಿಷಯ. ಪಾಪ ಅವರೆಲ್ಲೋ ಹೋರಾಟ ಮಾಡಿರ್ತಾರೆ. ಎಷ್ಟೋ ಜನ, ಈಗ ನಮ್ಗೆ ಈ ವಿಷಯಗಳು ಗೊತ್ತಿರೋ 2018ರಲ್ಲೇ ಹೋರಾಟ ಈ ರೀತಿ ಮಾಡಿ ಪಾಪ ಅವರೆಲ್ಲ ಇಲ್ಲಿವರೆಗೂ ತಂದು ಮುಂದುವರಿಸಿರ್ತಾರೆ. ಈ ರೀತಿ ಇನ್ನೂ ಎಷ್ಟೋ ಜನ ಇದ್ದಾರೆ ಅವಿರತವಾಗಿ ಪ್ರಯತ್ನ ಮಾಡಿದಂಥವ್ರು. ಈ KS ವಿಷಯದಲ್ಲಿ ಹೇಳ, ಇವತ್ತಿಗೂ ಕೂಡ ವಕೀಲರ ಕಚೇರಿಯಲ್ಲೇ ಮಲ್ಕೊಂಡು ಸುಪ್ರೀಂ ಕೋರ್ಟ್ ಕೇಸ್ ವಿಚಾರವಾಗಿ, ಹೈಕೋರ್ಟ್ಗೆ ಎಷ್ಟೋ ಹೋರಾಟ ಮಾಡ್ತಾ ಇದ್ದಾರೆ, ಎಲ್ಲೂ ಮುನ್ನೆಲೆಗೆ ಬಂದಿಲ್ಲ ಅವರು. ಯಾಕೆ ಅವ್ರಿಗೆ ಅದೇನೋ ಪ್ರಚಾರ ಬೇಕಿಲ್ಲ, ಹೋರಾಟ ಬೇಕು, ಅದ್ರ ಫಲಿತಾಂಶ ಬೇಕು. ಸೊ ಹಂಗ ಹೋರಾಟ. ಇವತ್ತು ಮಧುವರ್ ಕೇಸು, ಇವತ್ತಿಗೂ ಅವ್ರನ್ನ ಎಲ್ಲಾದ್ರೂ ಮೀಡಿಯಾದಲ್ಲಿ ನೋಡಿದಾರ? ಇವತ್ತೇನಾದ್ರೂ KS ನೋಟಿಫಿಕೇಶನ್ ಉಳ್ಕೊಂಡಿದೆ, ಅದು ಇನ್ನೂ ಕೂಡ ಇದೆ ಅಂದ್ರೆ ಅದಕ್ಕೆ ಕಾರಣ ಅವರು. ಇನ್ ಕೇಸ್ ಇಲ್ಲ ಅಂದ್ರೆ ಎಷ್ಟೊತ್ತಿಗೆ ಆರ್ಡರ್ ಕಾಪಿ ಕೊಟ್ಟಿರೋರು. ಸೊ ಕೇಸ್ ಹಾಕಿದಂಥವ್ರು ಅಷ್ಟೇ, ಅವರೆಲ್ಲೂ ಪ್ರಚಾರ ತಗೊಳ್ಳಿಲ್ಲ, ಎಲ್ಲೂ ಮುನ್ನೆಲೆಗೆ ಬರಲಿಲ್ಲ. ಹಂಗೆ ಕೆಲವರಿಗೆ ಆ ವಿಷಯದ ಬಗ್ಗೆ ಯಾವುದು ಹುಚ್ಚಿರಲ್ಲ, ಅವರಿಗೆ ನೈಜವಾಗಿ ಫಲಿತಾಂಶ ಬೇಕಿರುತ್ತೆ. ಸ್ವಂತವ್ರು ಮಾತ್ರ ನಿಜವಾದ ಹೋರಾಟಗಳನ್ನ ಮಾಡೋಕ್ ಸಾಧ್ಯ. ಇವತ್ತು ಕೂಡ ಹಂಗೆ. ಈಗ ಯಾರೋ, ಈಗ ತುಂಬಾ ಜನ ನೋಡಿ 3,000 4,000 ರೂಪಾಯಿ ಕೊಟ್ರೆ
ನಾವೇ ರಾಜ್ಯಾಧ್ಯಕ್ಷ ಆಗ್ಬೋದು, ಯಾವ್ದಾದ್ರು ದಿನ ಬೆಳಗ್ಗೆ ದಿನಕ್ಕೊಂದೊಂದು ಸಂಘಟನೆ ಕಟ್ಬೋದು, ದಿನಕ್ಕೊಂದೊಂದು ಸನ್ಮಾನ ಮಾಡಿಸ್ಕೋಬಹುದು, ದಿನಕ್ಕೊಂದೊಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಆಗ್ಬೋದು. ಬಟ್ ನಿಜವಾಗಿ ನಮ್ಮಿಂದ ಸಮಾಜಕ್ಕೆ ಏನಾಗಿದೆ ಉಪಕಾರ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇವತ್ತು ಅದು ನಮಗೆ ನಿಜವಾಗಿ ಬೇಕಾಗಿರುವಂಥದ್ದು. ಸೊ ಅದಕ್ಕೆ ಆಸ್ಪಿರೆಂಟ್ಸ್ ಗಳೆಲ್ಲ ನೀವು ಕೂಡ ಅಷ್ಟೇ ವಿವೇಚನಾ ಶಕ್ತಿನ ಬೆಳೆಸ್ಕೊಳ್ಳಿ. ಈಗ ನೋಡಿ, ಇವತ್ತು ಲ್ಯಾಂಡ್ ಸರ್ವೆ ತುಂಬಾ ಜನ ಆಸ್ಪಿರೆಂಟ್ಸ್ ಹೋದ್ರಿ, ಡೈರೆಕ್ಟ್ ಹೋಗಿ ಆಫೀಸ್ಗೆ ಹೋಗಿ ಮನವಿ ಕೊಟ್ಟು ಅಬ್ಜೆಕ್ಷನ್ ಕೊಟ್ಟು ಬಂದ್ರಿ, ನಮ್ದು PUC ಹಿಂಗ್ ಆಗಿದೆ, ಸೊ ನಮ್ದು ಕ್ವಾಲಿಫಿಕೇಶನ್ ತೆಗೆದು, ಯಾಕಂದ್ರೆ ಅದು ನಿಮ್ಗೆ ಆಯ್ತು, ನೋವು ಕಿಚ್ಚು ಬಂತು ಹೋದ್ರಿ. ಹಂಗೆ ನಿಮ್ಮ ಸಮಸ್ಯೆಗೆ ನೀವೇ ಪರಿಹಾರ ಕಂಡುಕೊಳ್ಳೋ ಶಕ್ತಿ ರೂಪಿಸ್ಕೊಳ್ಳಿ. ಎಷ್ಟು ದಿನ ಅಂತ ಒಬ್ಬ ನಮಗೆ ಇನ್ನೊಬ್ಬ ಬೇಕು, ನೀವು ಬೇಕು, ಅವ್ರು ಬೇಕು, ಅವರಿಂದ ಮಾಡಿಸಿ, ಇವರಿಂದ ಮಾಡಿಸಿ, ಇಲ್ಲ. ನೀವು ಅದ್ರ ಬಗ್ಗೆ ತಿಳ್ಕೊಬೇಕು. ಅಟ್ಲೀಸ್ಟ್ ಒಂದ್ಸಲ 2 ಸಲನಾದ್ರೂ ನೀವೇ ಮುಂದೆ ನಿಂತು ಕೆಲಸಗಳನ್ನ ಮಾಡ್ಕೊಂಡಾಗ ನೀವು ಇನ್ನೊಬ್ಬರಿಗೆ ಪ್ರೇರಣೆ ಆಗ್ತೀರಾ. ಮಾಡಿ ಇನ್ನೊಬ್ಬ ಯಾರೋ ಸಮಸ್ಯೆ ಅಂತ ನಿಮ್ಮ ಹತ್ರ ಬಂದಾಗ ಹಿಂಗ್ ಮಾಡು ಅಂತ ದಾರಿ ತೋರಿಸ್ತೀರಾ. ಸೊ ಅದನ್ನ ಬೆಳೆಸ್ಕೊಳ್ಳಿ. ಆ ರೀತಿಯಾಗಿ ಮುಂದುವರಿಯಿರಿ ಅಂತ ಹೇಳ್ತಾ ಧನ್ಯವಾದಗಳು.